ಇದೆ ಲಿಂಗಾಯತ ಲಡಾಯಿ ಕೇವಲ ಯತ್ನಾಳ್ ವರ್ಸಸ್ ರೇಣುಕಾಚಾರ್ಯ ಅನ್ನೋದಕ್ಕಷ್ಟೇ ಸೀಮಿತವಾಗಿಲ್ಲ. ವಿಜೇಂದ್ರ ಎಂಟ್ರಿ ಕೂಡ ಆಗಿದೆ. ಯತ್ನಾಳ್ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ವಿಜೇಂದ್ರ ಆ ಮಾತಿಗೇನು ಉತ್ತರ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರ ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಬೆಳೆದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ. ಅವರು ಭ್ರಮೆ. ಮಾಜಿ ಆಗಿಲ್ಲ, ಮಾಜಿ ಆದವ್ರಿಗೆ ಹೇಳಿರ್ಬೇಕು. ಅವ್ರ ಪಟಾಲಮ್ಮ ಐತಲ್ಲ, ಅಲ್ಲಿ ಮಾಜಿಗಳು ಭಾಳ ಆಗ್ಯಾರ. ಮಾಜಿಗಳ ಸಂಖ್ಯೆ ವ್ಯಾಪಕವಾಗಿ ವಿಜೇಂದ್ರ ಹಿಂದೆ ಓಡಾಡ್ತಾ ಇದೆ. ನಾವೆಲ್ಲ ಹಾಲಿ ಶಾಸಕರಿದ್ದೀವಿ ಸರ್. ನಿಮ್ಮ ಮಾತಿ ಯಡಿಯೂರಪ್ಪನು ಲಿಂಗಾಯತರು ಒಂದು ಜಾತಿದಿಂದೇ ಲೀಡ್ರ್ ಆಗ ಅದು ಹೇಳ್ಕೊಂಡು ಅದು ಲಿಂಗಾಯತರು, ನಾನು ಲಿಂಗಾಯತರವನು, ನಾನು ವೀರಶೈವ ಅಂತೇಳಿ ಮಾಡೇ ಅಲ್ಲಿ ಲೀಡ್ರ್ ಆಗಿದ್ದು. ಅದು ಹೋಗಿ ಅವ್ರ ಲಿಂಕ್ ಸರ್ಟಿಫಿಕೇಟ್ ಅಲ್ಲಿ ಬುಕ್ಕನಕೆರೆಯಾಗಿ ತೆಗೆದು ನೋಡ್ರಿ ಏನೈತಿ. ಇದು ಬುಕ್ಕನಕೆರೆಯಿಂದ ಪ್ರಾರಂಭ ಆಗ್ಬೇಕು ಅವ್ರು ವೀರಶೈವ ಲಿಂಗಾಯತರು ಹೌದು ಅಲ್ಲ ಅನ್ನೋದು.